ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇಲ್ಲಿ ನೋಡ್ಬೋದು ರೀ, ನಾನೊಂದು ಕಪ್ನಲ್ಲಿ ಇದು ಒಣ ಕೊಬ್ಬರಿದು ತುರಿಯನ್ನು ಈ ಥರ ಸಣ್ಣಕ್ಕೆ ತುರಿದು ಇಟ್ಕೊಂಡಿದ್ದೀನಿ ರೀ. ವಿಶೇಷವಾಗಿ ಈಗ ಶಿವರಾತ್ರಿಗೆ ಒಂದು ಒಣ ಕೊಬ್ಬರಿಯಲ್ಲಿ ಕೋಕೋನಟ್ ಲಡ್ಡುವನ್ನು ಮಾಡೋಣ ರೀ. ತುಂಬ ಸುಲಭವಾದಂತಹ ವಿಧಾನದಲ್ಲಿ ಈ ಒಂದು ಕೋಕೋನಟ್ ಲಡ್ಡು ತುಂಬ ಈಸಿಯಾಗಿ ಮಾಡ್ಬೋದು ರೀ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನೊಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ, ಇದಕ್ಕೇ ಸಕ್ಕರೆ ಹಾಕ್ತಾ ಇದ್ದೀನಿ. ನೋಡ್ಬೋದು ಸಕ್ಕರೆ ಎಷ್ಟು ತೊಗೊಂಡಿದ್ದೀನಿ, ನೀರನ್ನು ಅಷ್ಟೇ ತೊಗೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಚೆನ್ನಾಗಿ ನಾವು ಬೆಲ್ಲವನ್ನು ಇದಕ್ಕೆ ಸಕ್ಕರೆಯನ್ನು ಚೆನ್ನಾಗಿ ಕರಗಿಸ್ಕೋಬೇಕು ರೀ. ಸಕ್ಕರೆ ಕರಗಿ ನಮಗೆ ಇದು ಪಾಕ ಏನಕ್ಕಾಗಿಲ್ಲ ರೀ. ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿ ಬಂದರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಸ್ವಲ್ಪ 1ರಿಂದ 2 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಚೆನ್ನಾಗಿ ಕುದಿಸ್ಬೇಕು ರೀ. ಅಂದರೆ ಸಕ್ಕರೆ ಎಲ್ಲ ಪೂರ್ತಿ ಕರಗಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇವಾಗ ನಮ್ಮದು ಒಂದು 2 ನಿಮಿಷ ಆಗಿದೆ. ನಾನಿಲ್ಲೊಂದು 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ರೀ. ಯಾಕಂದರೆ ಈ ಸಕ್ಕರೆ ಒಳಗೆ ಸ್ವಲ್ಪ ಕೊಳೆ ಅಂಶ ಇರ್ತದೆ ರೀ. ಈ ಹಾಲಿನಲ್ಲಿ ಒಂದು 2ರಿಂದ 3 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೇಯಿಸಬೇಕು. ನೋಡ್ಬೋದು ನಮ್ಮದು ನೊರೆ ಥರ, ಅಂದರೆ ಇದು ಒಳಗೆ ಕೊಳೆ ಇದ್ದದ್ದು ಈ ಥರ ಬರುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರ ಹಾಲಿನ ಬಂದಿದೆ. ಈ ಥರ ನಾವು ಇದನ್ನು ತೆಗೆದಿಟ್ಕೊಂಡ್ರೆ ನೋಡಿರಿ, ಈ ಥರ ನಮಗೆ ನಾವು ಹಾಲು ಹಾಕಿದ್ದೇನಿರ್ತದೆ ನೋಡಿರಿ. ಈ ಥರ ನೋಡೋದ್ಬೋದು, ಕಲರು ಸ್ವಲ್ಪ ಚೇಂಜ್ ಆಗಿದೆ. ನಮ್ಮದು ಚೆನ್ನಾಗಿ ಕುದಿ ಬರ್ತಾ ಇದೆ ರೀ. ಇದು ಒಂದೊಂದು ಕೆಲವೊಂದು ಸೈಡ್ ನೋಡ್ಬೋದು ಈ ಥರ ನಮ್ಮದು ಇದು ಇದ್ದಾಗೆ, ಈ ಥರ ಹಾಲಿನ ಅಂಶ ಇದ್ದಾಗ ನೋಡಿರಿ, ಈ ಥರನೇ ನಾವು ಸಾಣಿಸೋದ್ರಲ್ಲಿ ಹಾಕ್ಕೊಂಡ್ರೆ ಸಾಕು, ನಮಗೆ ಪೂರ್ತಿ ಕ್ಲೀನಾಗಿ ಇದೊಂದು ಪಾಕ ರೆಡಿ ಆಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮ್ನಲ್ಲಿ ಒಂದು 4 ಏಲಕ್ಕಿಯನ್ನು ತೊಗೊಂಡಿದ್ದೇನೆ. ಇದು ಏಲಕ್ಕಿ ಇದಕ್ಕೆ ಹಾಕೋತಾ ಇದ್ದೀನಿ ರೀ. ಬೇಕಿದ್ರೆ ನಿಮ್ಗೆ ಏನು ಬೇಕು, ಯಾವುದು ಇಷ್ಟ ಆಗುತ್ತೆ ಅದು ಹಾಕ್ಕೋಬೋದು. ಜಾಯಿಕಾಯಿನೂ ಹಾಕ್ಕೋಬೋದು ರೀ. ಈಗ ಇಲ್ಲಿ ನೋಡ್ಬೋದು ಸ್ವಲ್ಪ ಗೋಡಂಬಿ, ಸ್ವಲ್ಪನೇ ಒಂದು 2 ಮುಷ್ಟಿ ಶೇಂಗದ ಕಾಳು ತೊಗೊಂಡಿನಿ, ಸ್ವಲ್ಪನೇ ದ್ರಾಕ್ಷಿ ತೊಗೊಂಡಿನಿ, ಸ್ವಲ್ಪನೇ ಹುರುಗಡ್ಲೆ ಸ್ವಲ್ಪ ಕಡಿಮೆ, ಇದು ಸ್ವಲ್ಪ ಶೇಂಗದ ಕಾಳು ಜಾಸ್ತಿ ತೊಗೊಂಡಿದ್ದೀನಿ ರೀ. ಇವಾಗ ಇದಕ್ಕೇನೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೇನೆ ನೋಡಿರಿ, ನಾವು ಇಟ್ಕೊಂಡಿರೋಂತಹ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿದ ತಕ್ಷಣ ಆಫ್ ಮಾಡ್ಬೇಕು ರೀ. ಇವಾಗ ನಮ್ಮದು ಇದು ಹಾಕಿ ನಾನು ಆಫ್ ಮಾಡಿದ್ದೀನಿ ರೀ. ಇದನ್ನು ಕೆಳಗೆ ಇಟ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಒಟ್ಟಿಗೆ ಚೆನ್ನಾಗಿ ನಾವು ಇದನ್ನು ಈ ಥರನೇ ನೋಡ್ಬೋದು. ನಮ್ಮದು ಫುಲ್ ಪಾಕದಲ್ಲಿ ಈ ಥರ ಮಾಡಿದ್ರೆ ಇದು ಪಾಕ ಸ್ವಲ್ಪ ಗಟ್ಟಿ ಆದಂಗೆ ನೀರೆಲ್ಲ, ಅಂದರೆ ಪಾಕ ಎಲ್ಲ ಹೀರ್ಕೊಳ್ಳುತ್ತೆ ರೀ. ನಮಗೆ ಇದು ಚೆನ್ನಾಗಿ ನೋಡ್ಬೋದು. ನಾವು ಇದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾಗೇ ನೋಡಿರಿ, ಇದು ಸ್ವಲ್ಪ ಪಾಕದ ಅಂಶ ಕಡಿಮೆ ಆಗಿದೆ. ತುಂಬ ಬಿಸಿ ಇರೋ ಕಾರಣ ಸ್ವಲ್ಪ ಬಿಟ್ಟು ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಇದು ಗಟ್ಟಿ ಆಗಿದೆ. ನಮ್ಮದಿದು ಸ್ವಲ್ಪನೇ ತುಂಬ ಬಿಸಿ ಇರೋ ಕಾರಣದಿಂದಾಗಿ ಈ ಒಂದು ತಟ್ಟೆಗೆ ಹಾಕಿ ನಾವು ಇದನ್ನು ಆರಿಸ್ಕೋಬೇಕು ರೀ. ಆರಿಸ್ಕೊಂಡ್ಮೇಲೆ ನಮಗೆ ಇದು ಉಂಡೆ ಕಟ್ಟೋಕ್ಕೆ ಸರಿ ಆಗುತ್ತೆ. ನೋಡ್ಬೋದು ರೀ, ತುಂಬ ಈಸಿಯಾಗಿ ಬರುತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ತಣ್ಣಗಾಗಿದೆ. ನಾನು ಸ್ವಲ್ಪನೇ ಇಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಈ ಥರ ಕೈಗೆ ನೋಡಿರಿ, ಇದಿದ್ದಾಗನೇ ಈ ಥರ ನಮಗೆ ಉಂಡೆ ಗಟ್ಟಿಯಾಗಿ ಬರುತ್ತೆ ರೀ. ನೋಡ್ಬೋದು, ಇವಾಗ ನೋಡ್ಬೋದು ರೀ, ನಾನು ಇನ್ನೊಂದು ಸಹ ಉಂಡೆಯನ್ನು ಕಟ್ಟಿದ್ದೇನೆ. ನೋಡ್ಬೋದು, ಅಂದರೆ ಸ್ವಲ್ಪನೇ ಕೊಕೊನಟ್ ಪುಡಿ ಮಾಡ್ಕೊಂಡು ಮೇಲೆ ಹಾಕ್ಕೋಬೋದು. ನೋಡ್ಬೋದು ರೀ, ತುಂಬ ಸುಲಭವಾದಂತಹ ವಿಧಾನದಲ್ಲಿ ಮಾಡ್ಬೋದು. ತುಂಬ ಬೇಗ ಆಗುವಂಥದ್ದು. ನೋಡ್ಬೋದು ಇಲ್ಲಿ ತುಂಬ ನೋಡಿ ಚೆನ್ನಾಗಿ ಉಂಡೆ ಬಂದಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಎಲ್ಲವನ್ನು ಆಗಿದೆ. ಇದು ಲಾಸ್ಟ್ದಾಗಿ ನಾನು ಕೊನೆಯದೊಂದು ಉಂಡೆಯನ್ನು ಕಟ್ತಾಯಿದ್ದೀನಿ. ನೋಡ್ಬೋದು ರೀ, ನಮ್ಮದು ಇದು ಕರೆಕ್ಟಾಗಿ ಬಂದಿದೆ. ಸ್ವಲ್ಪನೇ ನಿಮಗೆ ಪಾಕದಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಮೇಲೆ ಕೋಕೋನಟ್ ಪುಡಿಯನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಈ ಥರನೇ ಮಾಡಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು ಲಡ್ಡು ತುಂಬ ಚೆನ್ನಾಗಿ ಸುಲಭವಾಗಿ ನೋಡ್ಬೋದು. ಇವಾಗ ನಾವು ಕಟ್ಟಿಟ್ಟ ಮೇಲೆ ಇದು ನೋಡಿರಿ, ಈಗ ಸ್ವಲ್ಪನೇ ಗಟ್ಟಿ ಆಗಿದೆ. ತುಂಬ ಸುಲಭವಾದಂತಹ ವಿಧಾನದಲ್ಲಿ ಮಾಡುವಂಥದ್ದು ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ.
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.